ವೀಕ್ಷಕರೇ, ಸಮ್ಯಕ್ವಾಣಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ತುಕಾರಾಮ್ ಗೌರೆ. ವೀಕ್ಷಕರೇ, ಸಾರ್ವಜನಿಕರು ಕಟ್ತಕ್ಕಂಥ ಏನು ತೆರಿಗೆ ಹಣ ಇದೆ, ರಾಜ್ಯ ಸರ್ಕಾರ ಯಾವ ರೀತಿ ಪೋಲ್ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು ಆ ವಿಷಯ ಇಟ್ಕೊಂಡು ಇವತ್ತು ನಾನು ಒಂದು ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ಮುಖ್ಯವಾಗಿ ಹೇಳಬೇಕಾಯಿತು ಅಂತಂದಾಗ ಬೀದರ್ ಜಿಲ್ಲೆಯ ಔರಾದ ತಾಲೂಕಿನ ಸಂತಪುರ್ ಅಂತಕ್ಕಂಥ ಒಂದು ಗ್ರಾಮ ಇದೆ. ಇಲ್ಲಿ ನೋಡ್ಬೋದು, ಒಂದು ಒಳ್ಳೆ ರೀತಿಯಿಂದ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಬೀದರ್ ವಿಭಾಗದಿಂದ ಸಂತಪುರ್ ಬಸ್ ನಿಲ್ದಾಣ ಅಂಥೇಳಿ ಈಗಾಗಲೇ ಕೋಟಿ ಅನುದಾನದಿಂದ ನಿರ್ಮಿಸಿರ್ತಕ್ಕಂಥ ಈ ಒಂದು ಬಸ್ ನಿಲ್ದಾಣ. ಈ ಬಸ್ ನಿಲ್ದಾಣ ಸುಮಾರು ವರ್ಷಗಳಾಯ್ತು ನಿರ್ಮಾಣ ಆಗಿ. ಸುಮಾರು ನನ್ನ ಒಂದು ಮಾಹಿತಿಯ ಪ್ರಕಾರ 10-12 ವರ್ಷ ಆಗಿರ್ಬೋದು ಅಂತ ನನ್ನ ಮಾಹಿತಿಯ ಪ್ರಕಾರ. ಇದು ಇದೇ ರೀತಿ ಹಾಳು ಬಿದ್ದಿರ್ತಕ್ಕಂಥ ವ್ಯವಸ್ಥೆ ನೋಡಿದಾಗ ಎಷ್ಟು ಒಳ್ಳೆ ರೀತಿ ಒಂದು ಕಟ್ಟಡ ನಿರ್ಮಾಣ ಮಾಡಿದ್ದಿತ್ತು. ಆದರೆ ಇದು ಯಾವ ರೀತಿ ಪಾಳು ಬಿದ್ದಿದೆ ಅಂತಕ್ಕಂಥದ್ದು ರಾಜ್ಯದ ಜನರು ವೀಕ್ಷಿಸಬೇಕು. ಇದನ್ನು ಯಾಕೆ ಕಲ್ಯಾಣ ಕರ್ನಾಟಕ ಒಂದು ನಮ್ಮ ಸಾರಿಗೆ ಸಂಸ್ಥೆಯವರು ಯಾಕೆ ಇದನ್ನು ಉಪಯೋಗ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಪ್ರಶ್ನೆಯಾಗಿದೆ. ನೋಡ್ಬೋದು, ಒಳ್ಳೆಯ ರೀತಿಯ ವ್ಯವಸ್ಥೆ ಇದೆ. ಮಹಿಳೆಯರ ವಿಶ್ರಾಂತಿ ಗೃಹ ಅಂಥೇಳಿ, ಸಂಚಾರ ನಿಯಂತ್ರಣ ಕೋಣಿ ಅಂಥೇಳಿ, ಆ ಕಡೆ ನೋಡ್ಬೋದು ಉಪಹಾರ ಗೃಹ ಅಂಥೇಳಿ ಎಲ್ಲ ಸಂಪೂರ್ಣ ಇವಾಗ ಇದು ನೋಡ್ಬೋದು. ಈಗ ಒಳ್ಳೆ ರೀತಿಯಿಂದ ನಿರ್ಮಾಣ ಮಾಡಿರ್ತಕ್ಕಂಥ ಈ ಒಂದು ಬಸ್ ನಿಲ್ದಾಣ ಉಪಯೋಗಕ್ಕೆ ಬಾರದೆ ಯಾವ ರೀತಿ ಒಂದು ಹುಡುಗರ ಅಡ್ಡೆ ಆಗಿದೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಇಲ್ಲಿ ಯಾವ ರೀತಿ ಸರಾಯಿ ಬಾಟಲಿ ಬಿದ್ದಿದೆ ಅಂತಕ್ಕಂಥದ್ದು ಗಮನಿಸ್ಬೋದು. ಒಳ್ಳೆ ರೀತಿಯಿಂದ ಕರ್ನಾಟಕ ಏನು ಸರ್ಕಾರ ಸಾರ್ವಜನಿಕರು ಕಟ್ತಕ್ಕಂಥ ತೆರಿಗೆ ಹಣದಿಂದ ನಿರ್ಮಾಣ ಮಾಡಿರ್ತಕ್ಕಂಥ ಬಸ್ ನಿಲ್ದಾಣ ಎಷ್ಟು ಸುಮಾರು 1 ಎಕರೆ ಸುಮಾರು 2 ಎಕರೆ ಜಮೀನು ಅಂಥೇಳಿ ಇಲ್ಲಿ ಸ್ಥಳೀಯರು ಹೇಳ್ತಾ ಇದ್ದಾರೆ. ಸರ್, ತಮ್ಮ ಮಾಹಿತಿ ಪ್ರಕಾರ ಇದು ಎಷ್ಟು ವರ್ಷ ಆಗಿರ್ಬೋದು ಇದು ನಿರ್ಮಾಣ ಮಾಡಿ? ಇದು ಸುಮಾರು ಒಂದು 12-15 ವರ್ಷ ಒಳಗೆ. ಇದು ಅಲ್ಲಿನಿಂದ ಇಲ್ಲಿವರೆಗೆ ಯಾವುದೇ ಉಪಯೋಗಕ್ಕೆ ಬರ್ತಾ ಇಲ್ಲ. ನಾವು ಗಮನಿಸ್ತಾ ಇರ್ಬೋದು, ಸ್ಥಳೀಯರ ಮಾಹಿತಿಯ ಪ್ರಕಾರ ಸುಮಾರು 14-15 ವರ್ಷದಿಂದ ಇದು ನಿರ್ಮಾಣ ಮಾಡಿರ್ತಕ್ಕಂಥ ಏನು ಬಸ್ ನಿಲ್ದಾಣ ಇದೆ, ಇದು ಸಂಪೂರ್ಣ ಉಪಯೋಗಕ್ಕೆ ಬಾರದೆ ಪಾಳು ಬಿದ್ದ ಒಂದು ಬಂಗಲೆಯಂತೆ ಆಗಿದೆ ಅಂತಕ್ಕಂಥ ಒಂದು ವಿಚಾರವನ್ನು ಸಾರ್ವಜನಿಕರ ಗಮನಕ್ಕೆ ತರಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಸುದ್ದಿಯನ್ನು ಮಾಡ್ತಾ ಇದ್ದೀನಿ. ಸಮ್ಯಕ್ವಾಣಿ ಸುದ್ದಿವಾಹಿನಿಯಿಂದ ತುಕಾರಾಮ್ ಗೌರೆ.